ಜೈ ಶ್ರೀಕೃಷ್ಣ, ಜೈ ಗೋಮಾತೆ. ಪುಂಗನೂರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಪುಂಗನೂರು ಪ್ರದೇಶದಲ್ಲಿ ಕಂಡುಬರುವ ಅಪರೂಪದ ಅತಿ ಚಿಕ್ಕ ದೇಸಿ ಗೋತಳಿ. ವಿಶ್ವದಲ್ಲಿಯೇ ಅತ್ಯಂತ ಚಿಕ್ಕ ಹಂಪುಳ್ಳ ತಳಿ ಎಂದು ಪ್ರಸಿದ್ಧ. ಚಿಕ್ಕ ದೇಹದಲ್ಲಿ ಅಪಾರ ಶಕ್ತಿ, ಶ್ರೇಷ್ಠ ಹಾಲು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಇದನ್ನು ಡ್ವಾರ್ಫ್ ಕ್ಯಾಟಲ್ ಮತ್ತು ಕಾಮಧೇನು ಸ್ವರೂಪ ಅಂತ ಗೌರವಿಸ್ತಾರೆ. ಇದರ ದೇಹದ ವೈಶಿಷ್ಟ್ಯತೆಗಳೇನೆಂದರೆ ಎತ್ತುಗಳ ಎತ್ತರ 107 ಸೆಂಟಿಮೀಟರ್ ಇದ್ದು ತೂಕ 240 kg ಇರುತ್ತೆ. ಗೋಮಾತೆ ಹಸುವಿನ ಎತ್ತರ 97 ಸೆಂಟಿಮೀಟರ್ ಇದ್ದು ತೂಕ 170 kg ಇರುತ್ತೆ. ಇದರ ಬಣ್ಣ ಬಿಳಿ, ಬೂದು, ಕಂದು, ಕೆಂಪು, ಕೆಲವೊಮ್ಮೆ ಬಿಳಿ ಕೆಂಪು ಅಥವಾ ಕಪ್ಪು ಮಿಶ್ರಿತವಿದ್ದು ಇದರ ಕೊಂಬುಗಳು ಚಿಕ್ಕದು, ಅರೆಚಂದ್ರಾಕಾರದಿಂದ ಇರುತ್ತೆ. ಎತ್ತುಗಳಲ್ಲಿ ಹಿಂದಕ್ಕೆ ಮುಂದಕ್ಕೆ ವಾಲುವ ಕೊಂಬಿದ್ದು ಗೋಮಾತೆಯಲ್ಲಿ ಬದಿಗೆ ಮುಂದಕ್ಕೆ ವಾಲುತ್ತೆ. ಇದರ ದೇಹ ಗಟ್ಟಿಯಾದ ಕಟ್ಟುವಿಕೆ, ಚಿಕ್ಕ ಕಾಲು, ಬಲಿಷ್ಠ ಹೃದಯ ವಿಸ್ತಾರವಿದ್ದು ನೋಡಲು ದುಂಡಾಗಿ ಅತಿ ಆಕರ್ಷಕವಾಗಿರುತ್ತೆ. ಇದರ ಹಾಲಿನ ವೈಶಿಷ್ಟ್ಯತೆಗಳೇನೆಂದರೆ ಸರಾಸರಿ ಲ್ಯಾಕ್ಟೇಷನ್ನ ಉತ್ಪಾದನೆ 546 ಲೀಟರ್ಗಳು, ಅಂದರೆ ಕನಿಷ್ಠ 194, ಗರಿಷ್ಠ 1100 ಲೀಟರ್ಗಳು. ದಿನಕ್ಕೆ ಸುಮಾರು 2 3 ಲೀಟರ್ ಹೇಟು ಹಾಲನ್ನು ನೀಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇದರ ಹಾಲಿನ ಕೊಬ್ಬಿನ ಪ್ರಮಾಣ 5 ರಿಂದ 13%, ಇತರ ತಳಿಗಳಿಗಿಂತ ತುಂಬಾ ಹೆಚ್ಚಿರುತ್ತೆ. ಇದರ ಹಾಲು ಬಹಳ ಶಕ್ತಿದಾಯಕ, ಸುಲಭ ಜೀರ್ಣ ಹಾಗೂ ಪೋಷಕಾಂಶಯುತವಾಗಿದ್ದು ಮಕ್ಕಳ ಬೆಳವಣಿಗೆಗೆ, ಹಿರಿಯರ ಆರೋಗ್ಯಕ್ಕೆ ಮತ್ತು ಆಯುರ್ವೇದದ ಔಷಧ ತಯಾರಿಕೆಗೆ ಬಹಳ ಶ್ರೇಷ್ಠವಾದದ್ದು. ಇವು ಬಿಸಿಲು, ಬರ ಪರಿಸ್ಥಿತಿಗಳಲ್ಲಿ ಬದುಕಬಲ್ಲದು. ಕಡಿಮೆ ಆಹಾರದಲ್ಲಿ ತೃಪ್ತಿ, ಉತ್ಸಾಹದಿಂದ ಬದುಕುವ ಶಕ್ತಿಯನ್ನು ಹೊಂದಿದೆ. ಈ ತಳಿಯ ಸಾಕಾಣಿಕೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈ ತಳಿಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವೇನೆಂದರೆ ಇದು ಕಾಮಧೇನು ಸ್ವರೂಪ ಎಂದು ಭಕ್ತಿಯಿಂದ ಪೂಜಿಸಲಾಗುತ್ತೆ. ಗೃಹದಲ್ಲಿ ಇಡೋದ್ರಿಂದ ಶಾಂತಿ, ಸಮೃದ್ಧಿ, ಪವಿತ್ರತೆ ಬರುತ್ತೆ ಎಂಬ ನಂಬಿಕೆ ಸಹ ಇದೆ. ಇದರ ಗೋಮಯವು ಜೈವಿಕ ಗೊಬ್ಬರ, ಕೀಟನಾಶಕ, ಪಂಚಗವ್ಯ ತಯಾರಿಕೆಗೆ ಬಹಳ ಶ್ರೇಷ್ಠ. ಇದರ ಗೋಮೂತ್ರ ಆಯುರ್ವೇದ ಔಷಧ ತಯಾರಿಕೆಗೆ ಅಮೂಲ್ಯವಾದದ್ದು. ಪುಂಗನೂರು ಸಾಮ್ರಾಜ್ಯದ ಆಡಳಿತಗಾರರ ಕಾಲದಲ್ಲಿ ಈ ತಳಿ ಅಭಿವೃದ್ಧಿ ಹೊಂದಿದ್ದು ಲಘು ಕೃಷಿ, ಟಾಂಗಾ ಗಾಡಿ, ವಿಶೇಷ ಎತ್ತುಗಳ ಓಟದಲ್ಲಿ ಬಳಸಲಾಗುತ್ತಿತ್ತು. 1997ರ ಸಮೀಕ್ಷೆಯಲ್ಲಿ ಕೇವಲ 21 ಹಸುಗಳು ಪತ್ತೆಯಾಗಿದ್ದು ಅತ್ಯಂತ ಅಪಾಯದಲ್ಲಿದ್ವು. ಭಾರತ ಸರ್ಕಾರದ ಅಂದಾಜಿನ ಪ್ರಕಾರ 2013ರಲ್ಲಿ ಇದರ ಜನಸಂಖ್ಯೆ 2772ರಷ್ಟಿದೆ. FAO 2007ರ ಸಮೀಕ್ಷೆಯ ಪ್ರಕಾರ ಕ್ರಿಟಿಕಲ್ ಬ್ರೀಡ್ ಎಂದು ಪರಿಗಣಿಸಲಾಗಿತ್ತು. ಆದರೆ DADIS 2024ರ ಪ್ರಕಾರ ಈಗ ನಾಟ್ ಎಟ್ ರಿಸ್ಕ್ ಎಂದು ಪರಿಗಣಿಸಲಾಗಿದೆ. ಮಿನಿ ಪ್ಯಾಟ್ ಜಾನುವಾರುಗಳ ಸತ್ಯ ನಿಮಗೆ ಗೊತ್ತಾ? ಇತ್ತೀಚೆಗೆ ಬಹಳಷ್ಟು ಜನರು ಚಿಕ್ಕ ಗಾತ್ರದ ಮಿನಿ ಅಥವಾ ಪೆಟ್ ಜಾನುವಾರುಗಳನ್ನು ನೋಡ್ತಿದ್ದೇವೆ. ಅವು ತುಂಬ ಕ್ಯೂಟ್ ಆಗಿ ಆಕರ್ಷವಾಗಿ ಕಾಣ್ತವೆ. ಆದರೆ ನಿಜವಾದ ವಿಷಯ ಈಗಿದೆ. ಮೂಲತಃ ಪುಂಗನೂರು ದೇಸಿ ತಳಿ NBAGR ಅಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಧಿಕೃತವಾಗಿ ಗುರುತಿಸಿದ ತಳಿ. ಅವಾಗಲೇ ತಿಳಿಸಿದ ಹಾಗೆ ಹಾಲು ಉತ್ಪಾದನೆ, ದೇಹ ಬಲಿಷ್ಠ, ಹಾಲು, ಗೋಮಯ, ಕೃಷಿ ಎಲ್ಲದರಲ್ಲೂ ಉಪಯೋಗ. ಸಾಂಪ್ರದಾಯಿಕವಾಗಿ ಪವಿತ್ರ ಮತ್ತು ನಿಜವಾದ ದೇಸಿ ಶಕ್ತಿ. ಆದರೆ ಮಿನಿ ಅಥವಾ ಪೆಟ್ ಪುಂಗನೂರು ಇದೊಂದು ಚಿಕ್ಕ ಗಾತ್ರದಲ್ಲೇ ಉಳಿಯುವಂತೆ ವಿಶೇಷವಾಗಿ ಪಳಗಿಸಲಾಗಿದೆ. ಹಾಲಿನ ಉತ್ಪಾದನೆ ಬಹಳ ಕಡಿಮೆ, ಕೆಲವೊಮ್ಮೆ 1 ಲೀಟರ್ಗಿಂತಲೂ ಕಡಿಮೆ ಇದ್ದು ಇದರ ಎಲುಬು ಮತ್ತು ಸಂತಾನೋತ್ಪತ್ತಿ ಶಕ್ತಿ ದುರ್ಬಲವಾಗಿರುತ್ತೆ. ಹೆಚ್ಚಿನವರಿಗೆ ಅಲಂಕಾರ, ಆಕರ್ಷಣೆ, ಪೆಟ್ ಪ್ರಾಣಿಗಳಾಗಿ ಮಾತ್ರ ಉಪಯೋಗಿಸ್ತಿರ್ತಾರೆ. ಪ್ರತ್ಯೇಕ ದೇಸಿ ತಳಿ ಎಂದು ಯಾವುದೇ ಅಧಿಕೃತ ಮಾನ್ಯತೆ ಇಲ್ಲ. ಮಿನಿ ಹಸುಗಳು ನಿಜಕ್ಕೂ ಸುಂದರವಾಗಿರುತ್ತೆ, ಅಲಂಕಾರಕ್ಕೆ ತಕ್ಕವು. ಆದರೆ ಅವು ನಮ್ಮ ನಿಜವಾದ ದೇಸಿ ತಳಿಗಳಾದ ಪುಂಗನೂರು, ಹಳ್ಳಿಕಾರ್, ಗಿರ್ ಇತ್ಯಾದಿಗಳನ್ನು ಬದಲಾಯಿಸಲಾಗುವುದಿಲ್ಲ. ಹಾಲು, ಗೋಮಯ, ಸಂಸ್ಕೃತಿ ಇವುಗಳನ್ನು ಉಳಿಸುವುದು ನಿಜವಾದ ದೇಸಿ ತಳಿಗಳಿಂದ ಮಾತ್ರ ಸಾಧ್ಯ. ನಮ್ಮ ನಿಜವಾದ ದೇಸಿ ಜಾನುವಾರುಗಳ ಸಂರಕ್ಷಣೆಗೆ ಬೆಂಬಲ ನೀಡೋಣ. ಪುಂಗನೂರು ನಮ್ಮ ದೇಶದ ಅಮೂಲ್ಯ ಆಭರಣ. ಅತಿ ಚಿಕ್ಕ ದೇಹ, ಅತಿ ದೊಡ್ಡ ಶಕ್ತಿ. ನಮ್ಮ ಸಂಸ್ಕೃತಿ, ನಂಬಿಕೆ, ಶ್ರಮದ ಪ್ರತೀಕವಾದ ಈ ಅಪರೂಪದ ತಳಿಯನ್ನ ಉಳಿಸೋಣ, ಹರಿಸೋಣ, ಮುಂದಿನ ಪೀಳಿಗೆಗೆ ಪರಿಚಯಿಸೋಣ. ಧನ್ಯವಾದಗಳು.